ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಎಲ್ಲ ಒಂದ್ ಕಡೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಜಮೀರ್ ಅಹಮದ್ ಖಾನ್ ಇಲ್ಲ, ಮುಸ್ಲಿಂ ಅಭ್ಯರ್ಥಿಗೆ ಕೊಡಬೇಕು, ಅದು ಮುಸ್ಲಿಂ ಪ್ರಾಬಲ್ಯ ಉಳ್ಳಂತ ಕ್ಷೇತ್ರ ಅನ್ನೋ ನಿಟ್ಟಿನಲ್ಲಿ ಹೇಳಿ ಒಪ್ಪಿಸಿ ಅಲ್ಲಿ ಪಠಾಣ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು. ಗೆದ್ದ 3 ಜನ ಶಾಸಕರು ಅಂದ್ರೆ ನಾಯಕರು ಅವರು ಕಾಂಗ್ರೆಸ್ನವರು. ಗಮನಿಸ್ತಾ ಇದ್ದೀವಿ, ಶಿಗ್ಗಾವಿಯ ಹೊಣೆಯನ್ನ ಹೊತ್ತಿದ್ದು ಜಮೀರ್ ಅಹಮದ್ ಖಾನ್ ಅವರು. ಸಂಡೂರಿನಲ್ಲಿ ಈ ಒಂದು ಚನ್ನಪಟ್ಟಣದಲ್ಲಿ ಕೊಟ್ಟಿದ್ದಂತ ಹೇಳಿಕೆ, ಆ ವಿವಾದಾತ್ಮಕ ಹೇಳಿಕೆ ಎಲ್ಲವನ್ನೂ ಕೂಡ ಈ ಗೆಲುವು ಮರೆಸಿ ಬಿಡ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲ ಕಾಂಟ್ರವರ್ಸಿಗಳು ಈಗ ಹಿಂದೆ ಹೋಗ್ಬಿಟ್ಟಿದಾವೆ. ಗಮನಿಸ್ತಾ ಇದ್ದೀವಿ, ಶಿಗ್ಗಾವಿಯ ಅಂದ್ರೆ 3 ಗೆದ್ದ ಕಾರಣ ಮೂಡ ಹಗರಣ, ಜಮೀರ್ ಕಾಂಟ್ರವರ್ಸಿಗಳು ಈಗ ಹಿನ್ನೆಲೆಗೆ ಬಂದಿರೋದು. ಅಹಿಂದ ಮತಗಳು ಸಿದ್ದರಾಮಯ್ಯ ಕಾರಣದಿಂದ ಕಾಂಗ್ರೆಸ್ಗೆ ಅಂದ್ರೆ ಕಾಂಗ್ರೆಸ್ ಕೈ ತಪ್ಪಲ್ಲ ಅಂತಾನೆ ಅಂದಾಜಿಸಲಾಗಿತ್ತು. ಅದರಂತೆ ಅಹಿಂದ ಮತಗಳು ಕಾಂಗ್ರೆಸ್ ಕೈ ಹಿಡಿದಿದ್ದಾವೆ ಅಂದ್ರೂ ಕೂಡ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಏನು ಈ ಕಾರಣದಿಂದ ಕಾಂಗ್ರೆಸ್ ಅಂದ್ರೆ 3ಕ್ಕೆ 3 ಗೆದ್ದಿರುವ ಕಾರಣ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ಅಪ್ರಸ್ತುತ. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ವೀಕ್ಷಕರೇ, ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಒತ್ತಡ ಇತ್ತು. ಸ್ವಪಕ್ಷದ ಕೆಲವೊಂದಿಷ್ಟು ನಾಯಕರೇ ಬಹಿರಂಗವಾಗಿ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ರು. ಆದ್ರೆ ಅದೆಲ್ಲದಕ್ಕೂ ಈ ಒಂದು ಫಲಿತಾಂಶದಿಂದ ಉತ್ತರ ಸಿಕ್ಕಂತಾಗಿದೆ. ಸಿದ್ದರಾಮಯ್ಯನವರು ಒಬ್ಬ ದೊಡ್ಡ ನಾಯಕ, ಅವರನ್ನ ರಾಜ್ಯದಲ್ಲಿ ಏನಾದ್ರೂ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆದ್ರೆ ಅಥವಾ ಅವರನ್ನ ತಡವಿದ್ದೇ ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಸಂದೇಶ ರವಾನೆ ಆಯ್ತು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇನ್ನು 2.5 ವರ್ಷವೂ ಕೂಡ ನಾನೇ ಸಿಎಂ ಆಗಿರ್ತೇನೆ, ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ನೇರ ಸಂದೇಶವನ್ನ ಈ ಮುಖೇನ ರವಾನೆ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಂಬಿಕಸ್ಥ ಶಿಷ್ಯರನ್ನ ನಂಬಿ ಗೆಲುವು ಕಂಡಿದ್ದಾರೆ ಇಲ್ಲಿ